ಯುದ್ಧದ ಪರಿಣಾಮಗಳು ಭಾರತದ ಮೇಲೆ ಏನಾಯಿತು? ತೈಲ ಬೆಲೆ ಸಮಸ್ಯೆ ಆಯಿತು, ರೂಪಾಯಿ ಮೌಲ್ಯ ಕುಸಿತ ಆಯಿತು, ಆಮದು ವಸ್ತುಗಳು ದುಬಾರಿ ಆದವು. ಇದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ, ದೊಡ್ಡ ಮಟ್ಟದ ಏರಿಳಿತ ಆಯಿತು. ನಮ್ಮ ಫರ್ಟಿಲೈಸರ್ ಇಂಡಸ್ಟ್ರಿ ಹೊಡೆತ ತಿಂತಾ ಇದೆ, LNG ಬರ್ತಾ ಇಲ್ಲ, LPG ಸಮಸ್ಯೆಯಾಗಿದೆ, ಪೆಟ್ರೋಲ್ ಡೀಸೆಲ್ಗೆ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಭಾರತದಿಂದ ರಫ್ತಾಗುವಂಥ ವಸ್ತುಗಳು ಅಲ್ಲಲ್ಲೇ ಇದ್ದಾವೆ. ಭಾರತದಿಂದ ರಫ್ತಾಗುವಂಥ ವಸ್ತುಗಳು ಯಾವುದು? ಮಧ್ಯಪ್ರಾಚ್ಯಕ್ಕೆ ಅಕ್ಕಿ, ಅದು ನಮ್ಮ ಪ್ರಮುಖವಾದಂಥ ಬಾಸುಮತಿ, ಸೋನಾ ಮಸೂರಿ ಅಕ್ಕಿ ಇರಬಹುದು, ಬೇರೆ ಬೇರೆ ವಸ್ತುಗಳಿರಬಹುದು. ಇದೆಲ್ಲವೂ ಕೂಡ ಸದ್ಯ ಹೋಗ್ತಾ ಇಲ್ಲ, ಬಹಳ ಸೀಮಿತ ಹಂತದಲ್ಲಿ ತಲುಪ್ತಾ ಇದೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಂಥ ಲೂಲು ಸಂಸ್ಥೆಯ ಮುಖ್ಯಸ್ಥರು, ಲೂಲು ಸಂಸ್ಥೆಯ ಉದ್ಯಮಿ ಯೂಸುಫ್ ಅಲಿ ಅವರು ಒಂದು ಟ್ವೀಟ್ ಮಾಡಿದರು. ಭಾರತ GCC ರಾಷ್ಟ್ರಗಳಿಗೆ ಆಹಾರ ವಸ್ತುಗಳನ್ನು ಕಳಿಸ್ತಾ ಇದೆ ಅಂತ. ಅಂದರೆ ಬಹಳ ಸೀಮಿತ ವ್ಯಾಪ್ತಿಯಲ್ಲಿ ಸದ್ಯ ಭಾರತದಿಂದ ರಫ್ತಾಗ್ತಾ ಇರೋದು. ಆಮದಿಗೂ ಕೂಡ ಪ್ರಾಬ್ಲಮ್ಮು, ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಕ್ಲಿಯರ್ ಆದರೂ ಕೂಡ ಸಮಸ್ಯೆ ಇದ್ದೇ ಇದೆ ಅಲ್ಲಿ. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋಣ ನಾವು. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಆರ್ಥಿಕ ತಜ್ಞ SR ಕೇಶವ್ ಅವರಿದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಯುಸೇನೆಯ ನಿವೃತ್ತ ಅಧಿಕಾರಿ ಮೋಹನ್ ಚಿತಾಲೆ ಜೊತೆಗಿದ್ದಾರೆ ಸರ್, ನಮಸ್ಕಾರ. ನಮಸ್ತೆ. ನಾನು ಚಂಬಿ ಪುರಾಣಿಕ್ ಅವರಿಂದಲೇ ಶುರು ಮಾಡಬೇಕು. ಬಹುಶಃ ಕೆಲವು ದಿನದಲ್ಲೂ ಮುಗಿದು ಹೋಗಬಹುದು ಅಂತ ಅಂದಾಜು ಹಾಕಿದ್ದು, ಆ ಅಂದಾಜು ತಪ್ಪುತ್ತಾ ಅಂತ ಅಮೆರಿಕ ಮತ್ತು ಇಸ್ರೇಲ್ ಇದು? ನಿಜ. ನೀವು ಈಗ ಏನು ಒಂದು ಚಿತ್ರ ಕೊಟ್ಟಿರಲ್ಲ ಇನ್ ದ ಜಿಯೋ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್, ಬಟ್ ಎಸ್ಕಲೇಷನ್ ಆಫ್ ದಿ ವಾರ್, ಯುದ್ಧ ಉಲ್ಬಣಗೊಳ್ತಕ್ಕಂಥದ್ದನ್ನು ನೀವು ಎಲ್ಲ ವೀಕ್ಷಕರ ದೃಷ್ಟಿಯಿಂದ ಭಾಳ ಸವೀರವಾಗಿ ಮತ್ತು ಅತ್ಯಂತ ಅಥೆಂಟಿಕ್ ಆಗಿ ಆ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಕಾರಣ ಅನೇಕ ಅಂಶಗಳನ್ನು ನಾನು ಗುರುತು ಹಾಕಿದ್ದೆ, ಅದನ್ನು ತಾವು ಹೇಳಿದಿರಿ. ಅದನ್ನು ಬಿಟ್ಟು ಹೇಳೋದಾದರೆ ಇದು ಟ್ರಂಪ್ರವರ ಒಂದು ಏನು ಡೆಸ್ಪರೇಟ್ ಒಂದು ಅಂತಿಮ ಹತಾಶೆಯ ಒಂದು ಪ್ರಯತ್ನ ಅಂತಕ್ಕಂಥದ್ದನ್ನು ಹೇಳ್ಬೋದು. ಯಾಕೆಂದರೆ ಟ್ರಂಪ್ ಈಸ್ ಲುಕಿಂಗ್ ಫಾರ್ ಎಸ್ಕೇಪ್ ರೂಟ್. ತನಗೆ ಒಂದು ರೀತಿಯಲ್ಲಿ ಈ ಯುದ್ಧದಿಂದ ಹೇಗಾದರೂ ನಾನು ನಮ್ಮ ಅಮೇರಿಕಾವನ್ನು ರಕ್ಷಿಸೋದ್ರ ಜೊತೆಗೆ ನನ್ನ ಇಮೇಜನ್ನು ರಕ್ಷಿಸಬೇಕು ಅಂತಕ್ಕಂಥದ್ದು ಬಂದಿದೆ. ಟ್ರಂಪ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಹಿ ಈಸ್ ಅ ವೆರಿ ಯು ಕ್ಯಾನ್ ಸೇ ವೆರಿ ಇನ್ಕನ್ಸಿಸ್ಟೆಂಟ್, ಕ್ವಿಕ್ಸಾಟಿಕ್ ಆ್ಯಂಡ್ ಇಲ್ ಟೆಂಪರ್ಡ್ ಪ್ರೆಸಿಡೆಂಟ್. ನಾನು ನೋಡಿರ್ತಕ್ಕಂಥ ಅಮೇರಿಕಾದ ಅನೇಕ ಅಧ್ಯಕ್ಷರುಗಳಲ್ಲಿ ಟ್ರಂಪ್ ಈ ರೀತಿಯ ಒಂದು ಹುಚ್ಚು ಸಾಹಸದ ತುದಿಯಲ್ಲಿದ್ದಾರೆ. ಮತ್ತು ಅಮೇರಿಕಾವನ್ನು ಮುಜುಗರಗೊಳಿಸೋದಕ್ಕಿಂತ ಅಮೇರಿಕಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಅಧ್ಯಕ್ಷರಾಗಿದ್ದಾರೆ. ಇದನ್ನು ಅಮೇರಿಕಕ್ಕೆ ಒಂದು ಹಾರ್ಮೋಜ್ ಇದನ್ನು ಕಂಟ್ರೋಲ್ ಮಾಡೋದಾಗಲಿ ಅಥವಾ ಕರ್ಗ್ ದ್ವೀಪವನ್ನು ತೆಗೆದುಕೊಂಡು ಆಯಿಲ್ ಅದೆಲ್ಲ ಒಂದು ರೀತಿಯಲ್ಲಿ ನೀವು ಕೊಡ್ತಕ್ಕಂಥದ್ದು ತಾತ್ಕಾಲಿಕವಾದ ವಿವರಣೆ. ಮೂಲಭೂತವಾದ ಗುರಿಯನ್ನು ಮೇಕ್ ಅಮೇರಿಕಾ ಗ್ರೇಟ್ ಅಂತಕ್ಕಂಥದ್ದು. ಈಗೇನಾಗ್ಬಿಟ್ಟಿದೆ, ಅವರಲ್ಲಿಯೇ ಅವರ ಅಡ್ವೈಸರ್ಸ್ ಇದ್ದಾರಲ್ಲ, ಪೆಂಟಗನ್ ಈಸ್ ಎಗೇನಿಸ್ಟ್ ದಿಸ್ ಎಸ್ಕಲೇಷನ್ ಆಫ್ ವಾರ್. ಜೊತೆಗೆ ವ್ಯಾನ್ಸ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಂದರೆ ವಿ ಆರ್ ಮಿಸ್ಲೆಡ್ ಬೈ ಮೊಸಾಡ್ ನಮಗೆ ಏನು ಇಂಟೆಲಿಜೆನ್ಸ್ ಕೊಟ್ಟರು, 3 ರಿಂದ 5 ದಿವಸದೊಳಗೆ ಅಲ್ಲಿ ರೆಜಿಮ್ ಚೇಂಜ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ನಾಯಕನನ್ನು ಕೊಂದುಬಿಟ್ರೆ ಅಲ್ಲಿ ಜನ ದಂಗೆ ಎದ್ದು ನಮ್ಮ ಜೊತೆ ಬರ್ತಾರೆ ಅಂತ. ಅದು ಅಷ್ಟು ಸುಲಭವಾದ್ದಲ್ಲ. ಕಾರಣ ಇರಾನ್ ಈಸ್ ಎ ಡಿಫರೆಂಟ್ ಎಂಟಿಟಿ. ಬಟ್ ಟ್ರಂಪ್ಗೆ ಏನಪ್ಪ ಅಂದರೆ ಈ ವೆನಿಜುಲಾದಲ್ಲಿ ಆಗಿರ್ತಕ್ಕಂಥ ಒಂದು ಜಸ್ಟ್ ಒಂದು ಸ್ಮಾಲ್ ಇದು ಏನು ಕೈಂಡ್ ಆಫ್ ಹೈಜಾಕಿಂಗ್ ಅಂತ ಹೇಳ್ಬೋದು ಅಷ್ಟೇ, ಅಪಹರಣಗೊಳಿಸಿ ಅಧ್ಯಕ್ಷನ ತಗೊಂಡು, ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ಇಲ್ಲಿ ಇರಾನ್ ಬಗ್ಗೆ ಬಹುಶಃ ಟ್ರಂಪ್ರವರಿಗೆ ಕರೆಕ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ. ಟ್ರಂಪ್ ಈಸ್ ಲೆಡ್ ಬೈ, ಅನ್ಫಾರ್ಚುನೇಟ್ಲಿ, ಮೋಸ್ಟ್ಲಿ ನನ್ನ ಪ್ರಕಾರ ಅತಿಯಾದ ಒಂದು ಪ್ರಭಾವ ಟ್ರಂಪ್ ಮೇಲೆ ಯಾರು ಅಂದರೆ ನೆತನ್ಯಾಹು ಮಾಡಿರೋದು. ಅದು ಇಪ್ಸ್ಟೀನ್ ಫೈಲ್ ಇರ್ಬೋದು ಅಥವಾ ಬೇರೆ ಯಾವುದೋ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಇರ್ಬೋದು. ಆದರೆ ನಮ್ಮ ವೀಕ್ಷಕರ ದೃಷ್ಟಿಯಿಂದ ಹೇಳೋದಾದರೆ ಟ್ರಂಪ್ರವರನ್ನು ಈ ರೀತಿ ಒಂದು ಕ್ವಾಗ್ಮೈರ್, ಈ ಕೆಸರಿನ ಇದರಲ್ಲಿ ತನ್ನ ಸಿಕ್ಕಾಕೊಳ್ತಕ್ಕಂಥ ಸನ್ನಿವೇಶಕ್ಕೆ ಕೊಂಡೊಯ್ದವರು ನೆತನ್ಯಾಹು. ಸೊ ನೆತನ್ಯಾಹು ಅವರವರು ಮತ್ತು ಮೊಸಾದ್ ಕೊಟ್ಟಿರ್ತಕ್ಕಂಥ ಇಂಟೆಲಿಜೆನ್ಸಿಂದ ಈ ರೀತಿಯ ಒಂದು ಪರಿಸ್ಥಿತಿ ಅಥವಾ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಅವ್ರು ಗುರಿಯಾಗಿದ್ದಾರೆ. ಸೊ ಈಗ ನೀವು ಹೇಳಿದರೆ ಶಿಪ್ ಅಲ್ಲಿ ಯುದ್ಧ ನೌಕೆ ಬಂದಿದೆ ಮತ್ತು ಸೈನಿಕರನ್ನು ನೇರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ನೀವೇನಾದರೂ ರೆಜಿಮ್ ಚೇಂಜ್ ಮಾಡಬೇಕಾದ್ರೆ ಅದರಲ್ಲಿ ಸ್ಪೆಷಲಿ ಇರಾನ್ ಬಗ್ಗೆ ನಮ್ಮಂಥ ಅಧ್ಯಯನ ಮಾಡತಕ್ಕಂಥ ಅಂತಾರಾಷ್ಟ್ರೀಯ ವಿಶ್ಲೇಷಕರ ದೃಷ್ಟಿಯಲ್ಲಿ 2 ಲಕ್ಷ ಸೈನಿಕರು ಬೇಕು ಅದಕ್ಕೆ. ಒಂದು ವೇಳೆ ನೀವೇನಾದರೂ ಅಲ್ಲಿ ರೆಜಿಮ್ ಚೇಂಜನ್ನು ಮಾಡುವುದಾದರೆ ಇರಾನ್ನಲ್ಲಿ ಅವರ ಒಂದು ವ್ಯವಸ್ಥೆ ಹೇಗಿದೆ ಅಂದರೆ ಪರ್ಫೆಕ್ಟ್ ಡಿಸೆಂಟ್ರಲೈಸ್ಡ್ ಆರ್ಗನೈಸೇಷನ್. ನೀವು ಹೇಳಿದ IRG ಬಗ್ಗೆ ಹೇಳಿದ್ರಿ,
ಆರ್ಮಿ ಬಗ್ಗೆ ಹೇಳಿದ್ರಿ, ಮಿಲಿಷಿಯಾ ಬಗ್ಗೆ ಹೇಳಿದ್ರಿ, ಸಿವಿಲಿಯನ್ಸ್ ಬಗ್ಗೆ ಹೇಳಿದ್ರಿ. ನಿಜ, ಅಲ್ಲಿ ಮಾನವೀಯ ಹಕ್ಕುಗಳ ಒಂದು ಉಲ್ಲಂಘನೆ ಸತತವಾಗಿ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಯುವಕರು ಎಲ್ಲ 20% ಪೀಪಲ್, ಅದರಲ್ಲೂ ಪ್ರತಿಭಟನೆ ಮಾಡಿದ್ರಿಂದ ಅವ್ರು ಇದ್ರಲ್ಲ ಕೆಲವು ತಿಂಗಳಿಂದ, ಅವರೆಲ್ಲ ಜೈಲಿನಲ್ಲಿದ್ದಾರೆ. ಇನ್ನು ಕೆಲವ್ರನ್ನ ಕೊಂದು ಹಾಕಿದ್ದಾರೆ. ನಾನು ಇರಾನ್ ಒಂದು ಮಾನವ ಹತ್ಯೆಗೆ ಅದು ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಳಬೇಕು ಅಂತಕ್ಕಂಥ ಆಪಾದನೆಯನ್ನು ಅಥವಾ ನೇರವಾಗಿ ಇರಾನನ್ನು ಅಕ್ಯೂಸ್ ಮಾಡ್ತೇನೆ. ಆದರೆ ಇರಾನಿನ ಒಂದು ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಅಮೆರಿಕದ ಅಧ್ಯಕ್ಷರಿಗಾಗಲಿ, ಅವರ ಪೆಂಟಗಾನ್ನಲ್ಲಿರ್ತಕ್ಕಂಥವ್ರಿಗಾಗಲಿ, ಅಥವಾ ಅವ್ರಿಗೆ ಸಲಹೆ ಕೊಡ್ತಕ್ಕಂಥವ್ರು, ಇನ್ಕ್ಲೂಡಿಂಗ್ ವೈಸ್ ಪ್ರೆಸಿಡೆಂಟ್ ವ್ಯಾನ್ಸ್, ಅವ್ರು ಹೇಳ್ತಾರೆ ಈಗ ನಾವು ಕೆಲವು ರಕ್ಷಕನ ಒಂದು ದೃಷ್ಟಿಯಿಂದ ನೋಡಿದ್ರೆ ಇಟ್ ಈಸ್ ಟೂ ಮಚ್, ವಿ ಹ್ಯಾವ್ ಗಾಟ್ ಇನ್ವಾಲ್ವ್ಡ್ ಆರ್ ಎಂಟ್ಯಾಂಗಲ್ಡ್ ಇನ್ ದಿಸ್ ಸಿಚುಯೇಷನ್ ವಿತೌಟ್ ನೋಯಿಂಗ್ ಫುಲ್ ನಾಲೆಡ್ಜ್ ಆರ್ ಅವೇರ್ ಇಂಟೆಲಿಜೆನ್ಸ್. ಸೊ ಈ ದೃಷ್ಟಿಯಿಂದ ಪ್ರೊಫೆಸರ್ ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.